ಪ್ರತಿಯೊಂದು ಜೀವಚರಗಳಿಗೆ ಜಲ ಎಂಬುದು ಅತ್ಯಂತ ಮೌಲ್ಯಯುತವಾಗಿರುವಂಥದ್ದು. ಜಲ ಇಲ್ಲ ಎಂದರೆ ಜೀವನವೇ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ನೀರಿನ ಸಮಸ್ಯೆಯಿಂದ ಬಳಲುವ ಅದೆಷ್ಟೋ ಜನರಿಗೆ ಜಲದ ಸಮಸ್ಯೆಯನ್ನ ನಿವಾರಿಸಿ ಭಕ್ತರ ಮೊಗದಲ್ಲಿ ಮಂದಹಾಸವನ್ನ ತರಿಸುತ್ತಾಳೆ. ಐತಿಹಾಸಿಕ ಪ್ರಸಿದ್ಧ ಪುಣ್ಯಕ್ಷೇತ್ರದಲ್ಲಿ ಶಕ್ತಿ ದೇವಿಯಾಗಿ ನೆಲೆ ನಿಂತ ಬೆಳಾಲು ಗ್ರಾಮದ ಆರಿಕೋಡಿ ಶ್ರೀ ಚಾಮುಂಡೇಶ್ವರಿ ತಾಯಿ. ಹೌದು, ಕಷ್ಟ ಎಂದು ಬಂದ ಭಕ್ತರ ಪಾಲಿಗೆ ವರದಾನವಾಗಿರುವ ಆರಿಕೋಡಿ ಶ್ರೀ ಚಾಮುಂಡೇಶ್ವರಿ ತಾಯಿ ಭಕ್ತರನ್ನ ಪೊರೆಯುವುದನ್ನು ನೋಡಿದರೆ ಪದಗಳೇ ಸಾಲುವುದಿಲ್ಲ. ತನ್ನ ಸನ್ನಿಧಾನಕ್ಕೆ ಬಂದು ಅಮ್ಮ ಎಂದು ಕೂಗಿದರೆ ಸಾಕು, ತನ್ನ ಕಷ್ಟವೆಲ್ಲ ಪರಿಹಾರವಾದಂತೆ. ಅಂತೆಯೇ ಇಲ್ಲೋರ್ವ ತಾಯಿಯ ಭಕ್ತ ಕಡಬ ತಾಲೂಕಿನ ಚಾರ್ವಕ ಪರಿಸರದವರಾದ ಚಂದ್ರಶೇಖರ್. ತನ್ನ ಭೂಮಿಯಲ್ಲಿ ಜಲದ ಸಮಸ್ಯೆಯನ್ನು ಕಂಡುಕೊಂಡ ಇವರು ಆರಿಕೋಡಿ ಚಾಮುಂಡೇಶ್ವರಿ ದೇವಿಯನ್ನ ನೆನೆದು ಸನ್ನಿಧಾನಕ್ಕೆ ಆಗಮಿಸಿ ಅಭಯದ ನುಡಿಯ ಮೂಲಕ ಜಲದ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುತ್ತಾರೆ. ಭಕ್ತನ ಕಣ್ಣೀರಿಗೆ ಆಸರೆಯಾದ ತಾಯಿಯು ನಿನ್ನ ಭೂಮಿಯಲ್ಲಿ ನೀರಿನ ಸಮಸ್ಯೆಗೆ ಪರಿಹಾರವನ್ನ ನೀಡುವುದಾಗಿ ಅಭಯದ ನುಡಿ ನೀಡುತ್ತಾಳೆ. ಶಕ್ತಿ ದೇವಿಯಾಗಿ ತನ್ನ ಪೀಠದಲ್ಲಿ ಕುಳಿತಿರುವ ತಾಯಿಯ ಅಭಯದ ನುಡಿಯಿಂದ ಸಿಕ್ಕ ಪರಿಹಾರವಾಗಿ ಭೂಮಿಯನ್ನು ಅಗೆದಾಗ ಚಂದ್ರಶೇಖರ್ ಹಾಗೂ ಕುಟುಂಬ ಆಶ್ಚರ್ಯ ಪಡುವಂತಹ ರೀತಿಯಲ್ಲಿ ನೀರು ಬೋರ್ಗರೆದ ಸನ್ನಿವೇಶ ಒದಗಿ ಬರುತ್ತದೆ. ಭಕ್ತನ ಮುಖದಲ್ಲಿ ಮಂದಹಾಸ ಮೂಡಿ ಅಲ್ಲಿ ತಾಯಿಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತಾರೆ. ನೀರಿನ ಸಮಸ್ಯೆಯನ್ನು ಬಗೆಹರಿಸಿದ ತಾಯಿಯ ಸನ್ನಿಧಾನಕ್ಕೆ ಆಗಮಿಸಿ ತಾಯಿಗೆ ಹರಕೆಯನ್ನ ಸಲ್ಲಿಸಿದ್ದಾರೆ.